ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಪ್ರತಿದಿನ ಯೇಸುವಿನ ಮಾತುಗಳಿಂದ ಸಾಂತ್ವನ ನೀಡುತ್ತಾನೆ. ಎವರಿ ಜೀಸಸ್ ಕಂಫರ್ಟ್ಸ್ ವಿತ್ ಹಿಸ್ ವರ್ಡ್ಸ್. ಈ ದಿನದ ವಾಕ್ಯ ಮಾರ್ಕ 11ನೇ ಅಧ್ಯಾಯ 25ನೇ ಮತ್ತು 26ನೇ ವಚನ. ಮಾರ್ಕ 11, 25 ಮತ್ತು 26ನೇ ವಚನ. ಮತ್ತು ನೀವು ನಿಂತುಕೊಂಡು ಪ್ರಾರ್ಥಿಸುವಾಗ ಅವನಿಗಾದರೂ ವಿರೋಧವಾದದ್ದು ನಿಮ್ಮಲ್ಲಿದ್ದರೆ ಕ್ಷಮಿಸಿರಿ, ಆಗ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ಅಪರಾಧಗಳನ್ನು ನಿಮಗೆ ಕ್ಷಮಿಸುವನು. ಆದರೆ ನೀವು ಕ್ಷಮಿಸದಿದ್ದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ ಎಂದು ಹೇಳಿದನು. ಇಲ್ಲಿ ವಾಕ್ಯಗಳು ನೋಡುವಾಗ, ದೇವರ ಬಳಿ ಹೋಗುವಾಗ, ಪ್ರಾರ್ಥಿಸುವಾಗ, ದೇವರೊಂದಿಗೆ ಮಾತನಾಡುವಾಗ, ಯಾವನಿಗಾದರೂ ವಿರೋಧವಾದದ್ದು ನಿಮ್ಮಲ್ಲಿ ಇದ್ದರೆ ಕ್ಷಮಿಸಿರಿ. ನಮ್ಮಲ್ಲಿ ಬೇರೆಯವರಿಗೆ ಒಂದು ವಿರೋಧವಾದ ಮಾತುಗಳು ನನ್ನನ್ನು ಮಾತಾಡಿದ್ದಾರೆ, ನಾನು ಅವ್ರದ್ದು ವಿರೋಧಿಸ್ತೇನೆ, ಅವ್ರನ್ನ ಕ್ಷಮಿಸೋದೇ ಇಲ್ಲ, ಇವರು ಎಷ್ಟೇ ಒಂದು ಕ್ಷಮೆ ಕೇಳೋದಾದ ಕ್ಷಮಿಸೋದಿಲ್ಲ ಅನ್ನೋ ಸ್ವಭಾವನ ಇರಬಾರ್ದು ಎಂಬುದಾಗಿ ವಾಕ್ಯ ಹೇಳುತ್ತೆ. ನಾವು ಕ್ಷಮಿಸುವಂಥ ಸ್ವಭಾವ ಹೊಂದಿಕೊಳ್ಳೋರಾಗಿರಬೇಕು ಎಂಬುದಾಗಿ ಹೇಳುತ್ತೆ. ಆಗ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ಅಪರಾಧಗಳನ್ನು ನಿಮಗೆ ಕ್ಷಮಿಸುವನು. ನೋಡಿ, ಒಬ್ಬನಿಗೆ ಯಾವನ ವಿರೋಧವಾಗಿ ಕ್ಷಮಾಪಣೆ ಇಲ್ಲ, ಕ್ಷಮಿಸೋದಿಲ್ಲ, ಕ್ಷಮಾಪಣೆ ಇಲ್ಲ ಅಂತ ನೀವು ಹೇಳೋದಾದರೆ, ನಮ್ಮಲ್ಲಿ ಅಂತ ಅಪರಾಧಗಳನ್ನು ನಿಮಗೆ ಕ್ಷಮಿಸುವುದಿಲ್ಲ. ನಮ್ಮ ಪರಲೋಕದ ತಂದೆಯು ನಮ್ಮ ಅಪರಾಧಗಳನ್ನು ಕ್ಷಮಿಸೋಕೆ ಅಸಾಧ್ಯ ಎಂಬುದಾಗಿ ತಿಳಿಸ್ಕೊಡುತ್ತೆ. ಆದರೆ ನೀವು ಕ್ಷಮಿಸದಿದ್ದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ಅಪರಾಧಗಳು ಕ್ಷಮಿಸುವುದಿಲ್ಲ. ಒಂದು ಸ್ಪಷ್ಟವಾಗಿ ಮತ್ತೆ 26ನೇ ವಚನ ಒತ್ತಿ ಹೇಳುವಂಥದ್ದಾಗಿದೆ, ಒಂದು ಹೈಲೈಟ್ ಮಾಡಿ ಹೇಳುವಂಥದ್ದಾಗಿದೆ. ನೀವು ಕ್ಷಮಿಸದಿದ್ದರೆ ಸ್ವರ್ಗದಲ್ಲಿರುವ ತಂದೆಯು ನಿಮ್ಮ ಅಪರಾಧ ಕ್ಷಮಿಸುವುದಿಲ್ಲ ಎಂಬುದಾಗಿ ಹೇಳುತ್ತೆ. ನಾವು ಇಲ್ಲಿ ವಚನವನ್ನು ನೋಡುವಾಗ ನಿಜವಾಗಿಯೂ ನಮಗೆ ವಿರೋಧಿಯು ಯಾರಾಗಿದ್ದಾರೆ? ನಮಗೆ ಸೈತಾನೊಬ್ಬನೇ ಆಗಿದ್ದಾನೆ. ಯಾವ ಮನುಷ್ಯರು ಸಹ ನಮಗೆ ಯಾರೋ ಒಂದು ಶತ್ರುವಾಗಲಿ, ಒಂದು ವೈರಿ ಆಗಲಿ, ನಮಗೆ ಒಂದು ವಿರೋಧಿಯಾಗಲಿ ಈ ಲೋಕದಲ್ಲಿ ಯಾರೂ ಇಲ್ಲ. ಏಕೆಂದರೆ ನಾವೆಲ್ಲ ಮನುಷ್ಯ ಅಂತ ಹೇಳುವಾಗ ನಮ್ಮ ಪ್ರತಿಯೊಬ್ಬ ಮನುಷ್ಯ ಸೃಷ್ಟಿಕರ್ತ ಯೇಸು ಕ್ರಿಸ್ತನೇ ಮಾತ್ರವಾಗಿದ್ದಾನೆ. ಅದೇ ಕಡೆ ನೋಡುವಾಗ ದೇವರು ಆತನ ಕೈಗಳೇ ನಮ್ಮನ್ನು ಸೃಷ್ಟಿ ಮಾಡಿದವಾಗಿದೆ. ಆತನ ಜೀವ ಸ್ವರೂಪವನ್ನು ನಮ್ಮಲ್ಲಿ ಊದುವಾಗ ನಾವು ಒಂದು ಉಸಿರಾಡುವಂಥ ಮನುಷ್ಯರಾಗಿದ್ದೀವಿ ಅಲ್ವಾ? ಅದೇ ರೀತಿಯಾಗಿ ಸಹ ನಮ್ಮಲ್ಲಿ ಯಾರೇ ಆಗಲಿ ಒಂದು ವೈರಿ, ವಿರೋಧವಾದ ಒಂದು ನಮಗೆ ಶತ್ರು ಎಂಬುದಾಗಿ ಹೇಳೋದಕ್ಕೆ ಅಸಾಧ್ಯವಿದೆ. ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ವಾಕ್ಯ ಹೇಳುತ್ತೆ, ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ವಿರೋಧವಾಗಿ ಯಾರಾದರೂ ನಮ್ಗೆ ಅವ್ರು ಕ್ಷಮಿಸೋದಿಲ್ಲ ನಾನು ಅವ್ರನ್ನ ಎಂಬುದಾಗಿ ಆ ಸ್ವಭಾವ ನಮ್ಮಲ್ಲಿ ಬೇಡಕ್ಕೆ. ನಮ್ಮ ದೇವರು ಕ್ಷಮಿಸುವಂಥ ದೇವರಾಗಿದ್ದಾನೆ. ನಾವು ಕ್ಷಮಿಸುವಂಥ ದೇವರು. ನಮ್ಮನ್ನು ಸಹ ಅನೇಕ ಇಕ್ಕಟ್ಟುಗಳಲ್ಲಿ ಇರುವಾಗಲೂ, ನಾವು ಅನೇಕ ಪಾಪಗಳು ಮಾಡೋದಾಗಲೂ, ಅನೇಕ ತಪ್ಪುಗಳನ್ನು ಮಾಡೋದಾಗಲೂ, ದೇವರು ಕೋಪವನ್ನು ಭರಿಸುವಂಥ ಕಾರ್ಯಗಳನ್ನು ನಾವು ಇರುವುದಾದರೂ ದೇವರು ನಾವೆಲ್ಲಗಳನ್ನು ತಪ್ಪಿಸಿ ನಮ್ಮ ಈ ದಿನಗಳಲ್ಲಿ ನಾವು ತಪ್ಪುಗಳನ್ನು ದೇವರ ಮುಂದೆ ನಾವು ಪಾಪಗಳನ್ನ ಅರಿಕೆ ಮಾಡುವಾಗ ಯೇಸು ಕ್ರಿಸ್ತ ನಮ್ಮನ್ನು ಕ್ಷಮಿಸಿದ್ದಾನೆ. ನಾವು ಮಾಡಿದಂಥ ಪಾಪಕ್ಕೆ ನಾವು ಅನುಭವಿಸುವಂಥದ್ದು ಮರಣವಾಗಿತ್ತು. ನಾವು ರೋಮಪುರ 6:23 ವಚನದಲ್ಲಿ ನೋಡುವಾಗ ಪಾಪ ಕೊಡುವಂಥ ಸಂಬಳ ಮರಣವಾಗಿದೆ. ಆದರೆ ದೇವರ ಮೂಲಕ ಯೇಸು ಕ್ರಿಸ್ತನಿಂದ ನಮಗೆ ನಿತ್ಯ ಜೀವ ಉಂಟಾಗಿದೆ. ಈ ದಿನಗಳಲ್ಲಿ ಸಹ ನಮ್ಮನ್ನು ರಕ್ಷಿಸಿದ ದೇವರು, ನಮ್ಮನ್ನು ಕ್ಷಮಿಸಿದ ದೇವರು ಯೇಸು ಕ್ರಿಸ್ತನಾಗಿರುವಾಗ ಅನೇಕರು ನಮಗೆ ಏನೋ ಒಂದು ಮಾತಿನಲ್ಲಿ, ಏನೋ ವಿಷಯಗಳಲ್ಲಿ, ಆ ಕಹಿಯಾದ ಘಟನೆಯಲ್ಲಿ ನಾವು ಕ್ಷಮಿಸೋದಿಲ್ಲ ಎಂಬುದ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ನಾವು ಕ್ಷಮಿಸುವಂಥರಾಗಿರಬೇಕು. ಏಕೆಂದರೆ ಯೇಸಪ್ಪನ ಮಕ್ಕಳಾಗಿರುವಾಗ ನಾವು ತಂದೆಯ ಸ್ವಭಾವ ನಾವು ಧರಿಸಿಕೊಂಡವರಾಗಿರಬೇಕು. ಮತ್ತು ಮುಂದಿನ ವಚನ ನೋಡುವಾಗ ಮತ್ತು ಇದೇ ರೀತಿಯಾಗಿ ದೇವರು ತಾನೇ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಂದು ಪ್ರಾರ್ಥನೆ ವಿಷಯಗಳಲ್ಲಿ ಕೇಳಿಕೊಳ್ಳುವಾಗ ಅವರು ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ಆತನ ಬಳಿ ಕೇಳುವಂತರಾಗಿದ್ದಾರೆ. ನಮಗೆಲ್ಲ ತಿಳಿದ ವಾಕ್ಯ ಮತ್ತು 6ನೇ ಅಧ್ಯಾಯ ನಾವು ನೋಡುವಾಗ 14 ಮತ್ತು 15ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಮತ್ತು 6, 14, 15. ಆದ್ದರಿಂದ ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸುವುದಾದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮನ್ನು ಕ್ಷಮಿಸುವನು. ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆಯು ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ಅಂದರೆ ಇಲ್ಲಿ ವಾಕ್ಯದಲ್ಲಿ ಈ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 10ರಿಂದ 13 ವಚನಗಳು ನಾವು ಅದೇ ರೀತಿಯಾಗಿ ನಾವು ನೋಡಿಕೊಳ್ಳುವಾಗ ಅಲ್ಲಿ ಒಂದು ಪರಲೋಕದ ಒಂದು ಪ್ರಾರ್ಥನೆ, ಒಂದು ಪರಿಶುದ್ಧವಾದ ಪ್ರಾರ್ಥನೆ ದೇವರು ತನ್ನ ಯೇಸು ಕ್ರಿಸ್ತನ ಸ್ವತಃ ತನ್ನ ಶಿಷ್ಯರಿಗೆ ಹೇಳಿಕೊಡುವಂತನಾಗಿದೆ. ಹೇಗೆ ಅಂತ, ಹೇಗೆ ಒಂದು ಸ್ವರ್ಗದಲ್ಲಿ ನಮ್ಮ ತಂದೆಯೇ, ನಿನ್ನ ಚಿತ್ತವು ನಿನ್ನ ನಾಮ ಪರಿಶುದ್ಧವಾಗಿರಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಸ್ವರ್ಗದಲ್ಲಿ ನಾಮವು
ಹೌದು ರಾಜ, ನಿನ್ನ ಚಿತ್ತ ಹೇಗೆ ನೆರವೇರ್ಪಡ್ತದೆ ಅದೇ ರೀತಿ ಭೂಲೋಕದ ನೆರವೇರಲ್ಪಡ ನನ್ನ ನೆರವೇರಲ್ಪಡಲಿ ಎಂಬುದಾಗಿ ಅನೇಕ ಒಂದು ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮ್ಮ ಸಾಲಗಳನ್ನು ಕ್ಷಮಿಸ್ತೇವೆ, ನಮ್ಮ ಸಾಲ ಕ್ಷಮಿಸು, ನಮ್ಮ ಶೋಧ ಒಳಗಾಗದೆ ತಪ್ಪಿಸೇಕೆಂದರೆ ನಿನ್ನ ರಾಜ್ಯವು ಬಲವು ಮಹಿಮೆ ಎಲ್ಲವೂ ನಿನ್ನದು ಎಂಬುದಾಗಿ ಅನೇಕ ಒಂದು ಪ್ರಾರ್ಥನಾ ವಿಷಯಗಳಿಗೆ ಹೇಳ್ಕೊಡುವಾಗ 14 ವಚನ ಸಹ ಆತನು ಹೇಳುವಂತನಾಗಿದ್ದಾನೆ. ನೀವು ಮನುಷ್ಯರ ಅಪರಾಧ ಕ್ಷಮಿಸದೆ ಹೋದರೆ, ಮನುಷ್ಯರು ಯಾರೇ ಆಗಲಿ ನಾವು ಅಪರಾಧಗಳ ತಪ್ಪು ಕ್ಷಮಿಸಿ ಹೋದರೆ ಸ್ವರ್ಗದಲ್ಲಿರುವಂಥ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿ ಸಹ ನಾವು ಅಪರಾಧ ಕ್ಷಮಿಸೋದಿಲ್ಲ, ತಪ್ಪು ಕ್ಷಮಿಸಲಿಲ್ಲದಾದರೆ ನಮಗೆ ದೇವರಲ್ಲಿ ಸಹ ದೇವರ ಮಕ್ಕಳಾಗಿ ನಮ್ಮ ಮಕ್ಕಳ ಏಸಪ್ಪನನ್ನು ದೃಢವಾಗಿ ನಿಂತ್ಕೊಂಡಿದೆ ಎಂಬುದಾಗಿ ಹೇಳುವಾಗ ಬರೀ ಮಾತಿನಲ್ಲ, ಅದು ಕ್ರಿಯೆಗಳಲ್ಲಿ ತೋರಿಸದಿದ್ದರೆ ಅದನ್ನು ಎಂದಿಗೂ ಅದು ದೇವರು ಸ್ವೀಕರಿಸೋದಿಲ್ಲ. ಅದನ್ನು ದೇವರು ತಾನೇ ನಮ್ಮನ್ನು ಸರಿಪಡಿಸುವ ದೇವರಾಗಿದ್ದಾರೆ. ದೇವರಲ್ಲಿ ಹೋಗುವಾಗ ನಾವು ಪರಿಪೂರ್ಣತೆ ಉಳ್ಳವರಾಗಿರಬೇಕು. ನಮ್ಮ ದೇವರು ಪರಿಪೂರ್ಣ ಸಂಪೂರ್ಣನು ಪರಿಶುದ್ಧನಾದ ದೇವರ ಯೇಸು ಕ್ರಿಸ್ತನಾಗಿದ್ದಾನೆ. ಅದೇ ನಾವು ಹೇಗೆ ಇರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ, ನಾವು ಪರಿಶುದ್ಧತೆಯಿಂದ ಇರಬೇಕು, ಜೀವಿಸ್ಬೇಕಂತ ಹೇಳಿ ಪರಿಪೂರ್ಣತೆ ಉಳ್ಳವರಾಗಿರ್ಬೇಕೆನ್ನುವಾಗ ನಾವು ಪ್ರಾರ್ಥನೆಯಲ್ಲಿ ನಾವು ಇನ್ನೂ ಕೇಳುವಾಗ ನಾವು ಎಲ್ಲವೂ ಸಿಗುತ್ತಂತೆ ನಾವು ಇರುವಾಗ ಪ್ರಾರ್ಥನೆಯಲ್ಲಿ ವಿಶೇಷವಾಗಿ ನಾವು ಹೋಗುವಾಗ ನಮ್ಮ ಹೃದಯಗಳು ನಮ್ಮನ್ನು ಪರಿಶೋಧಿಸ್ಕೊಳ್ಬೇಕು. ಹೇಗೆ ಅಂತ ನಮಗೆ ಯಾರೇ ವಿರೋಧವಾಗಿ ಮಾತನಾಡುವುದು ಅದು ನಾವು ಕ್ಷಮಿಸುವಂಥ ಸ್ವಭಾವವುಳ್ಳವರಾಗಿರಬೇಕು. ಕ್ಷಮೆ ಎಂಬುದಾಗಿ, ಏಕೆಂದರೆ ದೇವರು ತಾನೇ ಆಗೋರ ಶಿಲ್ಬಿಲಿ ಸಹ ನೆನೆಸ್ಕೊಳ್ಬೋದು. ಆತನು ಅನೇಕ ಮಹಾಯಾಜಕರು, ಹಿರಿಯರು, ಪ್ರಧಾನರೆಲ್ಲರೂ ಆತನ ಒಳ್ಳೆತನ ಯೇಸು ಕ್ರಿಸ್ತ ಒಳ್ಳೆ ಕಾರ್ಯಗಳನ್ನು ಮಾಡಿರುವಂತ ನೋಡಿದ್ದಾರೆ. ಆದರೂ ಸಹ ಆತನೇನಾಗಬೇಕು, ದೇವ ದೂಷಣೆ ಮಾಡಿದ್ದಾನೆ. ದೇವರ ಸರಿ ಸಮ ನಾನೆಂಬುದಾಗಿ ಆತನು ಹೇಳ್ಕೊಂಡಿದ್ದಾನೆ. ಅದಕ್ಕಾಗಿ ಆತನ ಶಿಲುಬೆಗೆ ಹಾಕಿಸು ಎಂಬುದಾಗಿ ಅವರು ಅನೇಕರೆಲ್ಲ ಜನರು ಸಹ ಅದರ ವಿರೋಧಿಗಳಾಗ್ತಾರೆ. ಆದರೂ ಸಹ ದೇವರು ಆ ಶಿಲುಬೆಯಲ್ಲಿ ಆತನಿಗೆ ಎಷ್ಟು ಹಿಂಸೆಯ ಪಡಿಸಿ ಎಲ್ಲ ಗಾಯಗಳು, ಮುಳ್ಳಿನ ಕಿರೀಟಗಳು, ಮುಖಕ್ಕೆ ಒಡೆಸಿಕೊಂಡಿದ್ದಾರೆ. ಕೈಕಾಲುಗಳ ಮೊಳೆನ ಒಡೆಸಿಕೊಂಡಾದರೆ ದೇವರು ಆ ಸಮಯಗಳಲ್ಲಿ ಸಹ ಆತನು ತಂದೆಯ ದೇವರು ಬೇಡಿಕೊಳ್ಳುವಂತ ಇದೇ ರೀತಿಯಾಗಿದೆ. ತಂದೆಯು ಏನು ಮಾಡ್ತಿದ್ದಾರೆ ಎಂಬುದಾಗಿ ಅವ್ರು ತಿಳಿದಿಲ್ಲ, ಅವ್ರು ಕ್ಷಮಿಸು ಎಂಬುದಾಗಿ. ಆಮೇಲೆ ಅಲ್ಲೆಲುಯ್ಯ. ಅದೇ ಸ್ವಭಾವತನು ಮರಣವನ್ನು ಹೊಂದುವಂಥ ಸಮಯದಲ್ಲೂ ಸಹ ಆತನು ಅದು ಕ್ಷಮಿಸುವಂಥ ಸ್ವಭಾವ ಇತ್ತು. ಆತನ ಒಂದು ಗುಣಲಕ್ಷಣ ಆತನಲ್ಲಿತ್ತು. ಅದೇ ರೀತಿ ನಾವು ಸಹ ಕ್ಷಮಿಸದೆ ಹೋದರೆ ನಮ್ಮ ಪರಲೋಕದ ತಂದೆ ನಮ್ಮ ತಪ್ಪುಗಳನ್ನ ಪಾಪ ಕ್ಷಮಿಸೋದು ಅಸಾಧ್ಯ ಎಂಬುದಾಗಿ ವಾಕ್ಯ ತಿಳಿಸ್ಕೊಡುತ್ತೆ. ಅದೇ ರೀತಿಯಾಗಿ ಕೆಲವು ವಾಕ್ಯ ನೋಡುವಾಗ ಮತ್ತಾಯ 18ನೇ ಅಧ್ಯಾಯ 35ನೇ ವಚನವನ್ನು ನೋಡಿಕೊಳ್ಳೋಣ. ಮತ್ತಾಯ 18ನೇ ಅಧ್ಯಾಯ 35 ವಚನ ಅದೇ ರೀತಿಯಾಗಿ ಹೇಳುವಂಥದ್ದಾಗಿದೆ. ಅದರಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಹೃದಯಪೂರ್ವಕವಾಗಿ ತನ್ನ ಸಹೋದರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೂ ಸಹ ನಿಮಗೆ ಹಾಗೆಯೇ ಮಾಡುವನು ಅಂದನು. ಅಲ್ಲೆಲುಯ್ಯ. ನೋಡಿ, ನಾವು ಒಂದು ಸರಿ ಕ್ಷಮಿಸಿಬಿಟ್ಬಿಟ್ಟಿದೆ. ಮೇಲಿನ ನೋಟಕ್ಕೆ ದೇವರು ನೋಡುವಂತನಲ್ಲ, ಮನುಷ್ಯರ ಮುಖ ನೋಡುವಂತನಲ್ಲ. ಮನುಷ್ಯ ಹೃದಯವನ್ನು ಗ್ರಹಿಸಿ ತಿಳಿದುಕೊಂಡು ನಮ್ಮ ಹೃದಯವು ದೇವರ ಮುಂದೆ ಒಂದು ತೆರೆದಿಟ್ಟ ಪುಸ್ತಕವಾಗಿದೆ. ನಾವು ತೆರೆದಿಟ್ಟ ಪುಸ್ತಕ ಅಂತ ಹೇಳುವಾಗ ನಾವು ಓಪನ್ ಮಾಡುವಾಗ ಆ ಬುಕ್ನ ಪ್ರತಿಯೊಂದು ವಾಕ್ಯ ಎಲ್ಲ ಓದೋಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ನಮ್ಮ ಹೃದಯದಲ್ಲಿ ಏನಿದೆ, ನಮ್ಮ ಆಲೋಚನೆಯಲ್ಲಿ ಎಲ್ಲವನ್ನು ತಿಳಿದಿರುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಬರೀ ಮಾತು ನಾವು ಕ್ಷಮಿಸಿದ್ದೇವೆ ಅನ್ನೋದಲ್ಲ, ಮನಪೂರ್ವಕವಾಗಿ ಹೃದಯದ ಪೂರ್ವಕವಾಗಿ ತನ್ನ ಸಹೋದರ ತಪ್ಪುಗಳನ್ನು, ನಮಗೆ ಯಾರೇ ಸಹೋದರ ಯಾರೇ ಇರ್ಬೋದು, ಅವರ ತಪ್ಪುಗಳನ್ನು ಪರಿಪೂರ್ಣವಾಗಿ ಹೃದಯಪೂರ್ವಕ ಕ್ಷಮಿಸಿ ಬಿಡುವಾಗ ನಮ್ಮ ಪರಲೋಕ ತಂದೆ ಸಹ ನಮ್ಮನೆಗೆ ಕ್ಷಮಿಸುವ ದೇವರಾಗಿದೆ. ಇಲ್ಲ ನಾವು ಕ್ಷಮಿಸೋದಿಲ್ಲರಾದರೆ ನಮ್ಮ ಪಾಪಗಳು, ಶಾಪಗಳು, ನಮ್ಮ ಒಂದು ಅಪರಾಧಗಳು, ತಪ್ಪುಗಳು ದೇವರು ಕ್ಷಮಿಸ ಸಾಧ್ಯವೇ ಇದೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ದೇವರು ತಾನೇ ಪರಿಪೂರ್ಣನಾಗಿರುವಾಗ ನಾವು ಆತನ ಪರಿಪೂರ್ಣವಾಗಿ ಆತನ ಮಕ್ಕಳ ಕಾಣಿಸ್ಕೊಳ್ಬೇಕೆಂಬುದು ಆತನ ಇಷ್ಟಪಡುವಂತನಾಗಿದ್ದಾನೆ. ದೇವರು ಸ್ತೋತ್ರ. ಈ ದಿನಗಳಲ್ಲಿ ನಾವು ಪ್ರಾರ್ಥನೆಯಲ್ಲಿ ನಾವು ಹೇಗೆ ಯಾವ ಒಂದು ಪ್ರಾರ್ಥನೆ ಮಾಡುವಾಗ ಏನಕ್ಕೆ ನಮಗೆ ಯಾವುದೋ ಒಂದು ಬೇಡಿಕೊಳ್ಳುವ ಅತಿ ಬೇಗನೆ ಏಕೆ ನಮಗೆ ದೊರಕ್ತಿಲ್ಲ, ಪ್ರಾರ್ಥನೆಗೆ ಏನು ಉತ್ತರ ಸಿಗ್ತಿಲ್ಲ ಎಂಬುದಾಗಿ ಹೇಳುವಾಗ ನಮ್ಮನ್ನು ಪರೀಕ್ಷಿಸ್ಕೊಳ್ಬೇಕು. ನಮಗೆ ವಿರೋಧವಾಗಿ ಯಾರೇ ಮಾತುಗಳು ಇರುವುದಾದರೂ ಸಹೋದರನ ಕ್ಷಮಿಸದಿರುವಾಗ ನಿಜವಾಗಿ ಅದು ಒಂದು ನಾವು ಪ್ರಾರ್ಥನೆಗೆ ತಡೆಯಾಗಿ ನಿಂತಿರುವಂಥದ್ದಾಗಿದೆ. ದೇವರು ಬಳಿ ಹೋಗುವಾಗ, ಪ್ರಾರ್ಥಿಸುವಾಗ, ಬೇಡಿಕೊಳ್ಳುವಾಗ ನಮ್ಗೆ ಉತ್ತರ ಸಿಗಬೇಕು. ನಾವೆಲ್ಲ ಒಂದು ಪರಿಪೂರ್ಣತೆ, ಜಯದ ಜೀವಿತ, ನಾವು ಪ್ರಾರ್ಥಿಸುವಾಗ ಒಂದು ಬಿಡುಗಡೆ, ಒಂದು ಸ್ವಸ್ಥತೆ ಹೊಂದಿಕೊಳ್ಬೇಕಾದಾದರೆ ನಮಗೆ ಯಾವುದಾದ್ರೂ ಒಂದು ಕಹಿಯಾದ ಭಾವನೆ ಯಾರಾದ್ರೂ ನಮ್ಮ ಮೇಲೆ ಇರುವಾಗ, ನಾವು ಅವರ ಮೇಲೆ ಇಟ್ಟಿರುವಂಥ ಒಂದು ತಪ್ಪನ್ನು ಕ್ಷಮಿಸದಿರುವಾಗ ಅದು ಒಂದು ಪ್ರಾರ್ಥನೆ ಅಡ್ಡೆ ತಡೆಯಾಗಿದೆ ಎಂಬುದಾಗಿ ವಚನ ತಿಳಿಸ್ಕೊಡ್ತದೆ. ದೇವರ ಸ್ತೋತ್ರ. ನಾವು ದೇವರ ಬಳಿ ಹೋಗುವಾಗ
ನಮ್ಮ ಹೃದಯವು ಪರಿಶುದ್ಧಾತ್ಮನು ಎಲ್ಲ ತಿಳಿಸ್ಕೊಡ್ತಾನೆ. ನಾವು ಪ್ರಾರ್ಥನೆ ಹೋಗುವಾಗ ದೇವರ ಬಳಿಯಲ್ಲಿ ಆತನು ಯಾವ ರೀತಿಯಾಗಿ ನಾವು ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು, ಯಾರನ್ನು ಕ್ಷಮಿಸಿಬಿಡಬೇಕು, ಯಾರನ್ನು ಆಶೀರ್ವದಿಸಬೇಕು, ಯಾರಿಗಾಗಿ ವಿಜ್ಞಾಪನೆ ಮಾಡಬೇಕೆಂಬುದಾಗಿ ದೇವರ ಬಳಿ ಸಹಾಯಕನಾಗಿ ಯೇಸು ಕ್ರಿಸ್ತನು ನಮಗೆ ಪರಿಶುದ್ಧಾತ್ಮ ಕೊಟ್ಟಿರುವಂತನಾಗಿದ್ದಾನೆ. ಆತನೆಲ್ಲವನ್ನು ತಿಳಿಸಿಕೊಡುವ ದೇವರಾಗಿದ್ದರೆ ಆತನ ಮಾತಿಗೆ ನಾವು ಅನುಸರಿಸಿ ಓಡುವಾಗ ನಾವು ಪರಿಪೂರ್ಣವಾದ ಒಂದು ಪ್ರಾರ್ಥನೆಯಲ್ಲಿ ಉತ್ತರ ಸಿಗುವುದಕ್ಕೆ ಒಂದು ಸಾಧ್ಯವಾಗಿದೆ. ದೇವರ ಸ್ತೋತ್ರ. ಇದುವರೆಗಿಷ್ಟು ಒಂದು ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದೆ. ಸ್ತೋತ್ರ. ಒಂದು ಪರಲೋಕದ ತಂದೆ ನಮ್ಮನ್ನು ಕ್ಷಮಿಸಬೇಕು, ನಮಗೆಲ್ಲ ಒಂದು ಬಿಡುಗಡೆ, ಒಂದು ಸ್ವಸ್ಥತೆಯ ಒಂದು ಗುಣ ಒಂದು ಬೇಕೆಂಬುದಾದರೆ ನಾವು ಅನೇಕರಲ್ಲಿರುವಂಥ ಒಂದು ಯಾವುದೇ ವಿಷಯದಲ್ಲಿ ಯಾವುದೇ ಒಂದು ಘಟನೆ ನಡೆದಿರುವುದಾದ್ರೂ ನಮ್ಮ ಜೀವಿತಗಳದೆಲ್ಲ ತೆಗೆದಾಕಿ ಒಂದು ಪರಿಪೂರ್ಣ ಕ್ಷಮಿಸುವಾಗ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಮನಪೂರ್ಣ ಮನಸ್ಸಿಂದ ಕ್ಷಮಿಸಿಬಿಡುವಾಗ ನಾವೊಂದು ಪರಿಪೂರ್ಣವಾದ ಒಂದು ಬಿಡುಗಡೆ ಹೊಂದಕ್ಕೂ ಸಾಧ್ಯ ಎಂಬುದಾಗಿ ವಾಕ್ಯ ತಿಳಿಸ್ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ಕ್ರಿಸ್ತನ ಕೃಪೆ ನಮ್ಮೆಲ್ಲರೊಂದಿಗಿರಲಿ. ಆಮೇಲೆ